ಹಾಯ್ ಎವ್ರಿವನ್, ವೆಲ್ಕಮ್ ಟು ಕೃಷಿಕ್ ಸರ್ವೋದಯ ಫೌಂಡೇಶನ್. ಸೊ ನಾವಿವತ್ತು ಕರ್ನಾಟಕದ ಒಂದು ಇತಿಹಾಸದ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕದ ಒಂದು ಇತಿಹಾಸ, ಕರ್ನಾಟಕ ಒಂದು ಭೂಗೋಳಶಾಸ್ತ್ರ, ನಥಿಂಗ್ ಬಟ್ ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಜಿಯೋಗ್ರಫಿನಲ್ಲಿ ನಾನು ಆಗಲಿ ಕರ್ನಾಟಕ ಜಿಯೋಗ್ರಫಿ ಹೇಳಿದಾಗೆ ನಮಗೆ ಮಲ್ಟಿಪಲ್ ಆಫ್ ಕ್ವಶನ್ಸ್ ಇಲ್ಲಿ ಜಾಸ್ತಿ ಬರ್ತಾ ಹೋಗುತ್ತೆ. ನೀವು ಮನೆ ನೋಡಿರ್ಬೋದು, ವಿಲೇಜ್ ಅಕೌಂಟ್ ಎಕ್ಸಾಮಿನೇಷನಲ್ಲೇ 20 ಕ್ವಶನ್ಸ್ ಕೇಳಿದೆ ಕರ್ನಾಟಕ ರಿಲೇಟೆಡ್. ಅದೇ ರೀತಿಯಾಗಿ ನಮ್ಮ ಒಂದು KS ಎಕ್ಸಾಮಿನೇಷನ್ ಅಂತ ಬಂದಾಗ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಕರ್ನಾಟಕ ಸ್ಕೀಮ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿ ಒಟ್ಟಾರೆಯಾಗಿ 40+ ಕ್ವಶನ್ಸ್ ಏನು ಮಾಡ್ತಾ ಹೋಗ್ತಾನೆ ಕೇಳ್ತಕ್ಕಂಥದ್ದು. ಸೊ ಯಾಕಂದ್ರೆ ನಿಮ್ಗೆ ಗೊತ್ತು, ನೀವು ಯಾರು ಕೂಡ ಒಂದು KS ಎಕ್ಸಾಮಿನೇಷನ್ ಅಷ್ಟೇ ಇರೋದಿಲ್ಲ, ಬೇರೆ ಬೇರೆ ಎಕ್ಸಾಮಿನೇಷನ್ ಬರೀತಿರ್ತೀರ. ಈಗ AO ಕರೆದಿದ್ದೇನೆ, PDO ಕರೆದಿದ್ದೇನೆ, ಆ್ಯಂಡ್ PSI ಈ ಥರ ನಂಬರ್ ಆಫ್ ಎಕ್ಸಾಮಿನೇಷನ್ ಬರೀತಿರ್ತೀರ. ಬಟ್ ಇತ್ತೀಚಿನ ಒಂದು ಟ್ರೆಂಡ್ ನೋಡೋದಾದರೆ ಅಥವಾ ಪ್ಯಾಟರ್ನ್ ನೋಡೋದಾದರೆ ಮೊದಲಿತ್ತು ಏನಂತ ಇತ್ತು, ಈಗ ಒಂದು PC ಅಥವಾ ಒಂದು K ಎಕ್ಸಾಮಿನೇಷನ್ ಇಷ್ಟು ಓದ್ಕೊಂಡ್ರೆ ಸಾಕಾಗಿತ್ತು, KPS ಎಕ್ಸಾಮಿನೇಷನ್ ಇಷ್ಟು, ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ KS ಎಕ್ಸಾಮಿನೇಷನ್ ಇಷ್ಟು, ಈ ರೀತಿ ಪ್ಯಾಟರ್ನ್ ಇತ್ತು. ಬಟ್ ಆದರೆ ಸ್ನೇಹಿತರೆ, ಇವಾಗಿನ ಒಂದು ಟ್ರೆಂಡು ಚೇಂಜ್ ಆಗಿದೆ. ಈಗಿರೋ ಟ್ರೆಂಡ್ ಪ್ರಕಾರ ನೀವು ಎಷ್ಟು ಡೆಪ್ತ್ ಓದಿದ್ರು ಕೂಡ ಸಾಕಾಗಲ್ಲ. ನೀವೇನು ಓದಿಲ್ಲ ಅಂತ ಏನು ಮಾಡ್ತಾರೆ, ಪ್ರತಿ ಸಲ ಎಕ್ಸಾಮಿನೇಷನ್ ನಿಮ್ಗೆ ಅದನ್ನೇ ರಿಮೈಂಡ್ ಮಾಡ್ತೀಯಾರ ಅವರು. ಎಕ್ಸಾಮಿನರ್ಸು ಪ್ರತಿ ಎಕ್ಸಾಮಿನೇಷನಲ್ಲಿ ನೀವೇನು ಓದಿಲ್ಲ, ನೀವೇನು ತಿಳ್ಕೊಂಡಿಲ್ಲ ಅರ್ಥದಲ್ಲಿ ಆ ಪೇಪರ್ಗಳು ಅಷ್ಟು ಡೆಪ್ತಲ್ಲಿ ಬರ್ತಾ ಇದೆ. ನಾವೇನು ತಿಳ್ಕೊಂಡಿಲ್ಲ ಅಂತ ಅರ್ಥ ಅಲ್ಲ, ನಾವೇನು ಮಾಡ್ತಾ ಇದ್ದೀವಿ, ಆ ಎಕ್ಸಾಮಿನೇಷನ್ ಬೇಕಾಗಿರ್ತಕ್ಕಂಥ ಒಂದು ನಾವು ನಾವೇನು ಏನು ಮಾಡ್ತಿದ್ದೀವಿ ಗೊತ್ತಲ್ಲಿ ಅವ್ರನ್ನ ಡಿಸೈಡ್ ಮಾಡ್ತಾ ಇದ್ದೀವಿ. ಬಿಡೋ ವಿಲೇಜ್ ಅಕೌಂಟ್ ಎಕ್ಸಾಮಿನೇಷನ್ PU ಬೇಸಿಸು ಅಷ್ಟು ಟಫ್ ಕೊಡಲ್ಲ, ಆ ಥರ ಕ್ವಶನ್ ಬರಲ್ಲ. ಅವ್ನ ಕ್ವಶನ್ ಹೇಗೆ ಕೊಟ್ಟರು ಕೂಡ ಏನು, ಮನೆ ಟ್ರಾನ್ಸ್ಲೇಷನ್ ತಪ್ಪಾಗಿತ್ತು, ನಾವು KS ಎಕ್ಸಾಮಿನೇಷನ್ ಮಾಡಿಸ್ಕೊಂಡ್ವಿ. ಬಟ್ ಬೇರೆ ಎಕ್ಸಾಮಿನೇಷನ್ಗಳಲ್ಲಿ ನಾವು ಆ ರೀತಿ ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ ಅವರಿಗೆ. ಸರ್ ಇದು ಸೆಕೆಂಡ್ PU ಬೇಸಿಸ್ ಯಾಕೆ ಸ್ಟಫ್ ಕೊಟ್ಟರೆ ಎಕ್ಸಾಮ್ ಅಂತ ಕೆಲವರು ಹೇಳ್ತಿದ್ದಾರೆ. ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್, ಅದಾಗದಿರೋ ವಿಚಾರ ಅದು. ಯಾಕೆ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬಂದಾಗ ವಿ ಹ್ಯಾವ್ ಟು ಬಿ ಪ್ರಿಪೇರ್ ಫಾರ್ ಎವ್ರಿಥಿಂಗ್. ಇದಕ್ಕೆ ನಥಿಂಗ್ ಬಟ್ ಇವಾಗ ವಾರ್ಗೆ ಹೋಗ್ತೀವಿ ಅಂದ್ಕೊಳ್ಳಿ. ಈಗ ಸರ್ ವಾರ್ಗೆ ಹೋಗಿದ್ವಿ, ಅವ್ರು ನೋಡ್ರೆ ಸಡನ್ನಾಗಿ ಒಂದು ಬಾಂಬ್ ಹಾಕಿದ್ರು, ಅದು ನ್ಯೂಕ್ಲಿಯರ್ ಸಬ್ಮರೀನ್ಸು ಹಂಗೆ ಹಿಂಗೆ ಅಂತ ನಾವು ಕತೆ ಹೇಳಕ್ಕೆ ಹೋದರೆ ಅದು ಯಾರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ದ ಎಕ್ಸಾಮಿನೇಷನ್ ಈಸ್ ಆಲ್ಸೋ ಲೈಕ್ ಎ ವಾರ್ ಆ್ಯಂಡ್ ವಿ ಆರ್ ದ ವಾರಿಯರ್ಸ್. ಸೊ ಅದಕ್ಕೆ ತಕ್ಕಂಥ ಒಂದು ಪ್ರಿಪ್ರೇಷನ್ಸ್ ಏನು ಮಾಡಬೇಕಾಗತ್ತೆ, ನಾವಿಲ್ಲಿ ನೋಡ್ಕೊತಾ ಹೋಗಬೇಕಾಗತ್ತೆ. ಆ್ಯಂಡ್ ಕರ್ನಾಟಕ ಒಂದು ಹಿಸ್ಟ್ರಿ ಬಂದಾಗ, ಕರ್ನಾಟಕ ಹಿಸ್ಟ್ರಿ ಅಂತಲ್ಲ ಒಟ್ಟಾರೆಯಾಗಿ ಹಿಸ್ಟ್ರಿ ಬಂದಾಗ ನಮ್ಮ ಹುಡುಗರೆಲ್ಲ ಹೇಳ್ತಕ್ಕಂಥ ಒಂದೇ ಮಾತು ಏನಂತ ಹೇಳ್ತಾರೆ, ಸರ್ ಹಿಸ್ಟ್ರಿ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಸರ್, ಕನ್ಫ್ಯೂಷನ್ ಆಗುತ್ತೆ ಸರ್, ಅದಾಗುತ್ತೆ ಸರ್, ಇದಾಗುತ್ತೆ ಸರ್, ಮತ್ತೊಂದು ಕಥೆಗಳು ಹೇಳ್ತಾ ಹೋಗ್ತಾರೆ. ಹೌದು, ಅದು ಕೂಡ ಒನ್ ಆಫ್ ದ ಪ್ರೈಮರಿ ರೀಸನ್. ಯಾಕೆ ಅಂತಂದರೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಮಾರ್ಟ್ ಎಫರ್ಟ್ನ ನಾವಿಲ್ಲಿ ಹಾಕ್ತಾ ಇಲ್ಲ. ಸ್ಮಾರ್ಟ್ ಎಫರ್ಟ್ ನಾವು ಮಾಡ್ತಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇನ್ ಹಿಸ್ಟ್ರಿ. ಎಷ್ಟು ಹುಡುಗರು ಏನು ಮಾಡ್ತಾರೆ, ಹಿಸ್ಟ್ರಿ ಓದಿಲ್ಲ, ಡೈರೆಕ್ಟ್ ಎಕ್ಸಾಮಿನೇಷನ್ಗೆ ಹೋಗ್ಬಿಡ್ತಾರೆ, ಅಲ್ಲೋ ನೋಡ್ಕೊಂಡು ಬಿಡು ಅಂತ ಹೋಗ್ತಾರೆ. ಅಲ್ಲಿನ ಕ್ವಶನ್ ಈಸಿ ಬಂತು, ಆನ್ಸರ್ ಮಾಡ್ತಾನೆ. ಕ್ವಶನ್ ಸ್ವಲ್ಪ ತಿರ್ಚಿದ್ರೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಕೇಳಿದ್ರೆ ಇಲ್ಲ ಸರ್ ಓವರ್ ಸ್ಟಾಟ್ಸ್ ಆಯಿತು, ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಲ್ಲಿ ತಪ್ಪೇನು ಗೊತ್ತಾ, ಅಲ್ಲಿ ನೀವು ಹಿಸ್ಟ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆನ ನೀವೇ ಕೊಡ್ತಾ ಇಲ್ಲ. ದಟ್ ಈಸ್ ದ ಓನ್ಲಿ ಒಂದು ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಸೊ ಹಾಗಿದ್ರೆ ಸರ್ ಹಿಸ್ಟ್ರಿ ನೆನ್ಪಿಟ್ಕೋಬೇಕು. ಬಟ್ ಟು ಬಿ ಫ್ರ್ಯಾಂಕ್, ಐ ಆಮ್ ಸೇಯಿಂಗ್ ಐ ಆಮ್ ಆಲ್ಸೋ ಎ ಸೈನ್ಸ್ ಸ್ಟೂಡೆಂಟ್. ನಾನು ಕೂಡ ವಿಜ್ಞಾನ ವಿಭಾಗದಿಂದ ಬಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಿದ್ದೀನಿ. ಬಟ್ ಆದರೆ ಹೋಗ್ತಾ ಏನಾಗಿದೆ, ಹಿಸ್ಟ್ರಿ ನನಗೆ ಇಷ್ಟ ಆಗ್ತಾ ಹೋಯಿತು. ಆ್ಯಂಡ್ ನಂತರದಲ್ಲಿ ಹಿಸ್ಟ್ರಿನ ಹೇಗೆ ಓದ್ಕೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಅದನ್ನು ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ನಾನು ಕಲ್ತಾ ಹೋಗಿದ್ದೀನಿ. ಅದನ್ನು ನಿಮಗೂ ಕೂಡ ಇವತ್ತು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಹೇಗೆ ಅಂತಂದರೆ, ಕರ್ನಾಟಕ ಒಂದು ಹಿಸ್ಟ್ರಿ ಅಥವಾ ಯಾವುದೇ ಹಿಸ್ಟ್ರಿ ಅಂತ ಬಂದಾಗ ನೀವೇನು ಮಾಡ್ತೀರಿ, ಲೈಕ್ PUC ಅಥವಾ ಒಂದು ಡಿಗ್ರಿ ಲೆವೆಲ್ ಥರ ಓದ್ತಾ ಹೋಗ್ತೀರಿ. ಲೈಕ್ ಹೇಗೆ ಅಂದರೆ, ಇವತ್ತು ಪಾಲಿಟಿ ಇಟ್ಕೊಂಡ್ರೆ ಪಾಲಿಟಿ ಫುಲ್ಲು ಮುಗಿಸೋದು, ಸಣ್ಣ ನಾಳೆ ಇತಿಹಾಸ ಇಟ್ಕೊಂಡು ಇತಿಹಾಸ ಫುಲ್ಲು ಮುಗಿಸೋದು, ಈ ರೀತಿ ಮಾಡ್ತಾ ಹೋಗ್ತೀರಿ. ಈ ರೀತಿ ಮಾಡಿದಾಗಲೇ ವಿ ಆರ್ ಫೇಸಿಂಗ್ ದ ಕಾನ್ಸಿಕ್ವೆನ್ಸ್ ಇನ್ ಹಿಸ್ಟ್ರಿ. ಪಾಲಿಟಿ ಬಿಡಿ, ಪಾಲಿಟಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಅದು. ನೀವು ಬೇಕಾದ್ರೆ 100 ಸ್ಟೂಡೆಂಟ್ಸಲ್ಲಿ ಪಾಲಿಟಿ ಯಾರಿಗೆಲ್ಲ ಇಷ್ಟ ಅಂತ ಕೇಳಿದ್ರೆ ಮೋರ್ ದನ್ 90 ಸ್ಟೂಡೆಂಟ್ಸ್ ನಮಗೆ ಇಷ್ಟ ಅಂತಲೇ ಹೇಳ್ತಾರೆ. ಕೆಲವೊಬ್ಬರು ಅದು ನಮ್ಗೆ ಆಗಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪಾಲಿಟಿ ಇಷ್ಟಪಡ್ತಾರೆ. ಒಂದ್ಸಲ ಪಾಲಿಟಿ ಬುಕ್ ಇಟ್ಕೊಂಡ್ರೆ ಅದು ಫಿನಿಶ್ ಆಗೋದಂಗೂ ಕೂಡ ಪಾಲಿಟಿ ಬುಕ್ ಓದ್ತಾ ಹೋಗ್ತಾರೆ. ನಾವು ಕೆಲವೊಂದು ಕಡೆ ಲೈಬ್ರರಿಲಿ ನೋಡ್ತಾ ಇರ್ತೀವಿ, ಈಗ ಬೇಜಾರಾಗೆಲ್ಲ ಪಾಲಿಟಿ ಬುಕ್ ಇಟ್ಕೊಳ್ತಾರೆ. ಅದೇ ಯಾಕೆ ಹಿಸ್ಟ್ರಿ ಬುಕ್ ಇಟ್ಕೊಳ್ಳಲ್ಲ ನೀವು? ಯಾಕೆ ಅಂತ ಕೇಳಿದ್ರೆ, ಹೋಗಿ ಸರ್ ಬೋರ್ ಆಗುತ್ತೆ, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅದೊಂದು ಟ್ಯಾಗ್ಲೈನ್ ಇದೆಯಲ್ಲ, ನೀವೇ ಅಂಟಿಸ್ಕೊಂಡ್ಬಿಟ್ಟಿದ್ದೀರಾ, ಆಗಲ್ಲ ಮರ್ತೋಗುತ್ತೆ ಅಂತ ಹೇಳಿ. ಆ ಟ್ಯಾಗ್ಲಿಂದ ಹೊರಬನ್ನಿ. ಫಸ್ಟ್ ಹೊರಬಂದು ಸ್ಮಾರ್ಟ್ ಎಫರ್ಟ್ ಆಗ್ತಾ ಬನ್ನಿ. ಸ್ಮಾರ್ಟ್ ಎಫರ್ಟ್ ಅಂದರೆ ಯಾವ ರೀತಿ, ಇಲ್ಲಿ ನಾನು ನೋಡಿಬೇಕಿದ್ರೆ ನಿಮಗೆ ನಾನು ಕೊಟ್ಟಿದ್ದ ಚಾಲೆಂಜ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಆದರೆ 15 ಡೇಸಲ್ಲಿ ನೀವು ಕರ್ನಾಟಕ ಹಿಸ್ಟ್ರಿ ಪಂಟ್ರಾಗ್ತೀರ. 15 ದಿನದಲ್ಲಿ ಕರ್ನಾಟಕ ಇತಿಹಾಸದ ಪಂಟ್ರಂತೂ ಆರಾಮಾಗ್ತೀರಪ್ಪ. ನಾನು ಬೆಡ್ಸ್ಕಡ್ತೀನಿ, ಆರಾಮ್ಸೆ ಬೆಡ್ಸ್ಕಡ್ತೀನಿ. ನಾನು ಬೇಕಾದ್ರೆ ಟೇಕ್ ಯುವರ್ ಓನ್ ಚಾಲೆಂಜ್. ನೀವೇ ಚಾಲೆಂಜ್ ತೊಗೊಂಡು ನಾನು ಹೇಳಿದೊಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಫಾಲೋ ಮಾಡ್ತಾ ಬನ್ನಿ. ಅದು ಯಾಕೆ ಹಿಸ್ಟ್ರಿ ಮಿಸ್ಗೈಡ್ ಮಾಡ್ತೀರ ಅಥವಾ ಯಾಕೆ ಹಿಸ್ಟ್ರಿ ಮಿಸ್ ಆಗುತ್ತೆ ನಾನು ನೋಡ್ತಾ ಬರ್ತೀನಿ.
ಸರ್ ಹಾಗಿದ್ರೆ ಇದು 15 days ಚಾಲೆಂಜ್ ಅಂದರೆ ಏನು? ಇಟ್ಸ್ ವೆರಿ ಸಿಂಪಲ್ ಆಯಿತಾ. ಏನು ಮಾಡಬೇಕು, ನೀವು ಡೈಲಿ 15 ದಿನಕ್ಕೆ ಡೈಲಿ ಏನು ಮಾಡ್ತಾ ಹೋಗಬೇಕು, ಒಂದೇ ಡೈನೆಸ್ಟಿ ಓದ್ತಾ ಬನ್ನಿ. ನನಗೆ ಮಲ್ಟಿಪಲ್ ಬೇಡ ಗುರು, ನಂಗೆ ಮಲ್ಟಿಪಲ್ ಬೇಡವೇ ಬೇಡ, ದಿನಕ್ಕೆ ಒಂದೇ ಡೈನೆಸ್ಟಿ. ಇಫ್ ಟುಡೇ ಐ ಆಮ್ ರೀಡಿಂಗ್ ಕದಂಬಾಸ್, ನಾನು ಇವತ್ತು ಕದಂಬಾಸ್ ಓದ್ತಿದ್ದೀನಿ ಅಂದ್ಕೊಳ್ಳಿ, ಇವತ್ತು ಬೆಳಿಗ್ಗೆನೆ ಒಂದು ಫಸ್ಟ್ ಸೆಷನಲ್ಲೋ ಸೆಕೆಂಡ್ ಸೆಷನಲ್ಲೋ ಓದಬೇಕು. ಅದು ಕೂಡ ನಿಮಗೆ ಮೂಡ್ ಅಪ್ಸೆಟ್ ಆದಾಗಲೋ ಅಥವಾ ನೀವು ಬೋರಿಂಗ್ ಆಗಿರೋ ಟೈಮಲ್ಲೋ ಮಧ್ಯಾಹ್ನ ಊಟ ಮಾಡ್ಕೊಂಡು ಮಲಗ್ತಿರಲ್ಲ ಆ ಟೈಮಲ್ಲಿ ಓದಿರೋ ಯೂಸ್ ಇಲ್ಲ. ನೀವೇನು ಮಾರ್ನಿಂಗ್ ಒಂದು ಫ್ರೆಶ್ ಆಗಿ ಓದ್ತಿರಲ್ಲ, ಇವಾಗ ಒಂದು 6 o'clock ಒಂದು 7 o'clock ಫ್ರೆಶ್ ಆಗಿ ಓದ್ತಿರ ಇಲ್ಲಿ, ಆ ಒಂದು ಟೈಮಲ್ಲೇ ಕರ್ನಾಟಕ ಹಿಸ್ಟ್ರಿ ಒನ್ ಡೈನೆಸ್ಟಿ ಓದಿ. ಒನ್ ಡೈನೆಸ್ಟಿ ಅವ್ರು ನಿಮಗೆ ಒಂದು 10 ಪೇಜ್ ಇರುತ್ತಪ್ಪ, ಅಷ್ಟೇ ಜಾಸ್ತಿನೂ ಇರೋದಿಲ್ಲ. ಅದು ಕೆಲವು ಡೈನೆಸ್ಟಿ 4-5 ಪೇಜ್ ಇರುತ್ತೆ. 10 ಪೇಜ್ದು ಒನ್ ಡೈನೆಸ್ಟಿನ ಬೆಳಿಗ್ಗೆ ಸೆಕ್ಷನ್ ಓದ್ಬಿಡಿ, ಮುಗೀತು. ಮತ್ತೆ ಇಷ್ಟು ಮುಟ್ಟಕ್ಕೆ ಹೋಗಿ ಇಡೀ ದಿನ ಮುಟ್ಟಕ್ಕೆ ಹೋಗ್ಬಿಟ್ಟು ಹೇಳ್ತೀನಲ್ಲ, ಮುಟ್ಟಕ್ಕೆ ಹೋಗ್ಬಿಡಿ. ನಂತರ ನೀವೇನು ಬೇರೆ ಬೇರೆ ಸಿಲೆಬಸ್ ಓದ್ತಿರಲ್ಲ, ಓದ್ತಾ ಹೋಗಿ ಎಲ್ಲ ಫಿನಿಶ್ ಮಾಡ್ತಾ ಬನ್ನಿ. ಎಗೇನ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಇನ್ನೇನು ಓಕೆ ಸಾಕು, ನಾನು ಲೈಬ್ರರಿಯಿಂದ ಮನೆಗೆ ಹೋಗ್ತೀನಿ ಅಥವಾ ನಾನು ಓದ್ಕೊಂಡಿದ್ದು ಸಾಕು ಅಂತೇನು ಮಾಡ್ತಿರಲ್ಲ, ಆ ಥರ ಅನ್ಸೋ 1 hour ಮುಂಚೆ ಏನು ಮಾಡಬೇಕು, ನೀವೇನು ಬೆಳಗ್ಗೆ ಕದಂಬಾಸ್ ಓದಿದಿರಲ್ಲ ಅದನ್ನ ಇನ್ನೊಂದು ಟೈಮ್ ಏನು ಮಾಡಬೇಕು, ರಿಪಿಟೇಷನ್ ಮಾಡ್ಕೋಬೇಕು. ಏನೇನು ಮಾಡಬೇಕು, ರಿಪಿಟೇಷನ್ ಮಾಡಬೇಕು. ರಿಪಿಟೇಷನ್ ಅಂದರೆ ಯಾವ ರೀತಿಯಾಗಿ, ಮತ್ತೆ ಮಾರ್ನಿಂಗ್ ಹಿಂಗೆ ಡೀಟೇಲ್ ಓದಿರ್ತೀರಲ್ಲ, ಈವ್ನಿಂಗ್ ಕೂಡ ಡೀಟೇಲ್ ಆಗಿ ಓದಬೇಕು. ಸೆಕೆಂಡ್ ಡೇ ಬರ್ತೀರಿ. ಈಗ ಸರ್ ಸೆಕೆಂಡ್ ಏನು ಮಾಡ್ತೀನಿ, ಇವಾಗ ಸರ್ ನಾನು ಗಂಗಾಸ್ ಓದ್ತಾ ಇದ್ದೀನಿ. ಎಸ್, ನೀವು ಗಂಗಾಸ್ ಓದೋಕ್ಕಿಂತ ಮುಂಚೆ ಏನು ಮಾಡಬೇಕು, ಕದಂಬರದ್ದು ಏನು ಮಾಡಬೇಕು, ಹೈಲೈಟ್ ಮಾಡ್ಕೊಂಡಿರ್ತೀರಲ್ವ, ಯಾರು ನೋಕಿ ಹೈಲೈಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಆ ಹೈಲೈಟ್ ಮಾಡಿರೋದು ಮಾತ್ರ ಏನು ಮಾಡಬೇಕು, ಕ್ವಿಕ್ ರಿವಿಷನ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಎಂಟರ್ ವಿತ್ ದ ಗಂಗಾಸ್. ನಂತರ ನೀವು ಗಂಗಾಸಿಗೆ ಅವಾಗ ಎಂಟ್ರಿ ಆಗಬೇಕು. ಸೇಮ್ ಅಗೇನ್ ಸೆಕೆಂಡ್ ಡೇ ಪ್ರೊಸೀಜರ್, ಥರ್ಡ್ ಡೇ ಪ್ರೊಸೀಜರ್, ಈ ಥರ ಮಾಡ್ತಾ ಬಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಲ್ಲ. ಒಂದು ತಿಳ್ಕೊಳ್ಳಿ, ನಮಗೆ ಈಗ ಇನ್ ಕೇಸ್ ನೀವು ದಿಲ್ಲಿ ಸುಲ್ತಾನೇಟ್ಸ್ ಮೊಘಲ್ಸ್ ಅಂತ ಬಂದಾಗ ನಮಗೆ ಅಲ್ಲಿ ನೇಮ್ಗಳು ತುಂಬ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸಾರ್ ಔರಂಗಜೇಬ್ ಯಾವ ಬಂದ, ಬಾಬರ್ ಯಾವ ಬಂದ, ಜಹಾಂಗೀರು, ಏನೇನು ನೇಮ್ಸ್ಗಳು, ಓಕೆ ಐಬಕ್ಕು, ಹೇಗೆ ಖಿಲ್ಜಿ, ತುಘಲಕ್ ಅಂದ್ಕೊಂಡು ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಆದರೆ ಕರ್ನಾಟಕ ಇತಿಹಾಸದಲ್ಲಿ ಹಾಗಲ್ಲ. ಎಲ್ಲವೂ ಕೂಡ ನೇಮ್ಗಳು ನಿಮಗೆ ಇಲ್ಲಿ ರಿಪಿಟೇಷನ್ ಆಗೋದಿಲ್ಲ. ಎಲ್ಲವೂ ಕೂಡ ಹೊಸ ಹೊಸ ರೀತಿಯಾಗಿ ಓದ್ತಕ್ಕಂಥ ಹೊಸ ಹೊಸ ನೇಮ್ಗಳೇ. ಆ್ಯಂಡ್ ಎಲ್ಲರೂ ಕೂಡ ನೀವು ಒಬ್ಬರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀವು ಖಡಾಖಂಡಿತವಾಗಿ ಹೇಳ್ತೀರಾ ಇವ್ರು ಇಂಥ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥವ್ರು ಅಂತೇಳಿ. ನಿಮ್ಮ ಒಂದು ಬೇಸಿಕ್ ಫೌಂಡೇಶನ್ ಏನಾಗಿರಬೇಕು, ಈ ರೀತಿಯಾಗಿ ಸ್ಟ್ರಾಂಗಾಗಿ ನೀವು ಮಾಡ್ಕೊಳ್ಳೇಬೇಕು. ನೀವು ಇದನ್ನ ಬಿಟ್ಟು ಇಲ್ಲ ಸರ್ ನಾನು ಇವತ್ತು ಕರ್ನಾಟಕ ಹಿಸ್ಟ್ರಿ ಇಟ್ಕೊಂಡಿದ್ದೀನಿ, ನಾನು 2 days ಕರ್ನಾಟಕ ಹಿಸ್ಟ್ರಿ ಮುಗಿಸ್ತೀರಪ್ಪ ನಾನು ಹೇಳ್ತೀನಿ. ಬಟ್ ನೀವು ಎಷ್ಟು ನೆನ್ಪಿಟ್ಕೊಂಡ್ರಿ ಅದು ಮ್ಯಾಟ್ರ್ ಆಗುತ್ತಲ್ವಾ. ನೀವೆಷ್ಟು ನೆನ್ಪಿಟ್ಕೊಂಡ್ರಿ ನಿಮ್ಗೆ ಅದು ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇವಾಗ ಸೊ ಏನು ಮಾಡ್ತಾ ಹೋಗಬೇಕು, ಸೊ ಎಲ್ಲ ಒಂದು ಇನ್ ಕೇಸ್ ಈ ಕದಂಬಾಸ್ಗೆ ಎಲ್ಲ ಕರ್ನಾಟಕ ಹಿಸ್ಟ್ರಿ ಮುಗೀತು ಅಂದ್ಕೊಳ್ಳಿ, ಏನೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಆಗಿರ್ತಕ್ಕಂಥ MCQಗಳು ಸಾಲ್ವ್ ಮಾಡ್ತಾ ಬನ್ನಿ. ಸರ್ ನಮಗೆ ಎಲ್ಲಿ ಸಿಗುತ್ತೆ, ಎಲ್ಲೂ ಸಿಗಲ್ಲ, ಪ್ರೀವಿಯಸ್ ಇಯರ್ ಪೇಪರಲ್ಲಿ ಸಿಗುತ್ತೆ. ಈ ವರ್ಷ ಹೋದ ವರ್ಷ ಆಗಿರ್ತಕ್ಕಂಥ ಒಂದು ಈ ಟೆಲಿಗ್ರಾಮಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ಕ್ವಶನ್ ಪೇಪರ್ ತಗೊಳ್ಳಿ, ಜಸ್ಟ್ ಸರ್ಚ್ ಫಾರ್ ದ ಕ್ವಶನ್ಸ್. ಇಡೀ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ. ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಏನೆಲ್ಲ ಕ್ವಶನ್ ಕೇಳ್ತಾ ಹೋಗಿದ್ದಾನೆ, ಅಲ್ಲೇನು ಮಾಡ್ತಾ ಹೋಗಬೇಕು, ಅಲ್ಲೇ ಆನ್ಸರ್ ಮಾಡಿ ಟ್ರೈ ಮಾಡಿ. ಗೊತ್ತಾಗ್ಲಿಲ್ವಾ, ಕನ್ಫ್ಯೂಷನ್ ಆಯ್ತಾ, ಬುಕ್ ತಗೊಂಡು ಅಲ್ಲೇ ರಿಪಿಟೇಷನ್ ಮಾಡ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ತಪ್ಪು ಮಾಡಿದಾಗ ನೀವು ಇಮಿಡಿಯೇಟ್ ತಿದ್ಕೊಂಡ್ರೆ ಮತ್ತೆ ಆ ತಪ್ಪನ್ನು ಲೈಫಲ್ಲಿ ಯಾವತ್ತೂ ಕೂಡ ಮಾಡಲ್ಲ. ತಪ್ಪಾಗಿರುತ್ತೆ, ನಾವು ತಿದ್ಕೊಂಡೇ ಇರಲ್ಲ, ಬಿಡು ಆಮೇಲೆ ನೋಡ್ಕೊಂಡ್ರೆ ಆಯಿತು. ಈ ಕೇರ್ಲೆಸ್ನೆಸ್ ತೋರಿಸಿದಾಗ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗುತ್ತೆ, ಎಕ್ಸಾಮಿನೇಷನ್ ಹಾಲ್ ಒಳಗೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ VA ಎಕ್ಸಾಮಿನೇಷನ್ ಹೇಗೆ ಒಂದು 20 questions ಬಂತೋ ನೋಡಿ, 20 questionsನಲ್ಲಿ ಲಿಟ್ರಲಿ ಹೇಳ್ತೀನಿ 19 ಈಸ್ ಕಂಪ್ಲೀಟ್ಲಿ ಆನ್ಸರಬಲ್. ನಾನು ಅರೌಂಡ್ ಹೇಳ್ತಿರೋದು, ಅದು ಎಷ್ಟು ಕ್ವಶನ್ ಅಂತ ನಾನು ನೋಡ್ಕೊಂಡಿಲ್ಲ, ಬಟ್ 20 questions ಅಂತೂ ಬಂದಿದೆ. 20ರಲ್ಲಿ 19 ಡೈರೆಕ್ಟಾಗಿ ಆನ್ಸರಬಲ್, ಒಂದು ಮಾತ್ರ ಆನ್ಸರಬಲ್ ಆಗಿ ಇರಲಿಲ್ಲ, ಅದು ಕಷ್ಟ ಇತ್ತು. ಅದು ಎಲ್ಲರೂ ಕೂಡ ಆನ್ಸರ್ ಮಾಡ್ತಾರೆ ಅಂತ ಹೇಳಲ್ಲ. ಮೋಸ್ಟ್ ಆಫ್ ದ ಒಂದು 80 to 90% ಆನ್ಸರ್ ಮಾಡೋಕ್ಕಾಗಲ್ಲ, ಎಲ್ಲ ಒಂದು 10% ಅವರು ಆನ್ಸರ್ ಮಾಡಿರ್ತಾರೆ. ಅದು ಯಾರು ಈಗ ಆಗ್ತಾನೆ ಡಿಗ್ರಿ ಮುಗಿಸ್ಕೊಂಡ್ಬಂದಿರ್ತಾರೆ, ಆರ್ಟ್ಸಿಂದ ಬಂದಿರ್ತಾರಲ್ಲ, ಅವ್ರು ಬೇಕಿದ್ರೆ ಆನ್ಸರ್ ಮಾಡ್ಬೋದು. ಅದು ಬಿಟ್ಟರೆ ಈ ಸೈನ್ಸ್ ಬ್ಯಾಕ್ಗ್ರೌಂಡು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಎಸ್ಪೆಷಲಿ ಇಷ್ಟನ್ನು ಕೇರ್ಲೆಸ್ ಆಗಿ ಓದಿರೋರು ಅವ್ರು ಯಾರಿಗೂ ಆ ಕ್ವಶನ್ ಮುಟ್ಟಕ್ಕಾಗ್ತಿರ್ಲಿಲ್ಲ. ಅದೊಂದು ಕ್ವಶನ್ ಬಿಟ್ಟರೆ ಇನ್ನೆಲ್ಲವೂ ಕೂಡ ಆನ್ಸರಬಲ್. ಅದಕ್ಕೆ ಹೇಳ್ತಿರೋದು ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಮುಗಿದ ಮೇಲೆ ಮುಗಿಸ್ಕೊಳ್ತಾ ಬನ್ನಿ. ಬಟ್ ಈ ಒಂದು ಫಾರ್ಮೆಟ್ನ ಕರ್ನಾಟಕ ಜಿಯೋಗ್ರಫಿ ಮಾಡೋಕ್ಕೆ ಹೋಗ್ಬೇಡಿ. ಕರ್ನಾಟಕ ಜಿಯೋಗ್ರಫಿ ಹಂಗಲ್ಲ, ಹಿಡ್ಕೊಂಡ್ರೆ 2 days 3 days ಗ್ಯಾಪಲ್ಲಿ ಕ್ಲೀನಾಗಿ ಮುಗಿಸ್ಬಿಡ್ಬೇಕು. ಅಲ್ಲಿ ಮರೆಯಂಥದ್ದೇನೂ ಇಲ್ಲ. ಅಲ್ಲಿ ಇಷ್ಟು ಜಿಯೋಗ್ರಫಿ, ಹೌ ವಿ ಫೀಲ್ ದ ಕರ್ನಾಟಕ, ಅಲ್ಲಿ ಮುಗಿಸ್ಕೊಂಡು ಹೋಗ್ಬೋದು. ಬಟ್ ಕರ್ನಾಟಕ ಹಿಸ್ಟ್ರಿ ಬಂದಾಗ ಈ ರೀತಿ ಮಾಡ್ತಾ ಬನ್ನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ. ನೀವು KPSC ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಕೊಟ್ಟಾಗ ಒಂದು KPSC ಲಿಂಕ್ ಸಿಗುತ್ತೆ, ಅಲ್ಲಿ ಹೋಗಿ ಅಲ್ಲಿ ಕೋಡ್ ನಂಬರ್ ಪ್ರಕಾರ ಪ್ರೀವಿಯಸ್ ಎಕ್ಸಾಮಿನೇಷನ್ಸ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದಾರೆ, ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಕರ್ನಾಟಕದಲ್ಲಿ ಏನು ಮಾಡ್ತಾ ಹೋಗ್ತೀರಾ, ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಹೋಗಿ. ನಾನು ನಿಮಗೆ ಹೇಗೆ ಕರ್ನಾಟಕ ಜಿಯೋಗ್ರಫಿನಲ್ಲಿ ಒಂದು MCQ ಸಾಲ್ವ್ ಮಾಡ್ತಾ ಬಂದಲ್ಲ, ಅದೇ ರೀತಿಯಾಗಿ ಪ್ರತಿ ಸಾಮ್ರಾಜ್ಯ ಆದಮೇಲೂ ಕೂಡ ಅದರ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು MCQಗಳನ್ನ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಸರ್ ನಾನು MCQ ಸಾಲ್ವ್ ಮಾಡಿಸಿ ನಾನು ಹೇಳಿದೆ ಕ್ವಶನ್ ಬರುತ್ತೆ, ನಾನು ಗ್ಯಾರಂಟಿ ಕೊಡ್ತಿಲ್ಲ ಇಲ್ಲಿ. ಬಟ್ ಆದರೆ ಸಮ್ವೇರ್ ಎಲ್ಲ ಒಂದು ಕಡೆ ಚೇತನ್ ಸರ್ ಹೇಳಿದ್ರು
ಅನ್ನೋ ಒಂದು ಫ್ರ್ಯಾಕ್ಷನ್ ಆಫ್ ಮೈಂಡಲ್ಲಿ ನಿಮಗೆ ಬಂತು ಅಂತಂದರೆ ಯು ಕ್ಯಾನ್ ಈಸಿಲಿ ಆನ್ಸರಬಲ್, ನೀವು ಆರಾಮ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋಗಳನ್ನ ಪೇಷನ್ಸಲ್ಲಿ ಕೊಟ್ಟು ಕೇಳಿ. ಪ್ರತಿಯೊಂದು ವಿಡಿಯೋ ಮುಗಿದ ಮೇಲೆ, ಪ್ರತಿಯೊಂದು ಡೆನೆಸ್ಟಿಸ್ ಮುಗಿದ ಮೇಲೆ ಪ್ಲೀಸ್ ರೆಫರ್ ದ ಬುಕ್ಕನ್ನು ಇಟ್ಕೊಳ್ಳಿ, ಇವತ್ತೇ ಮುಗಿಸಿ. ನೀವು ಇವತ್ತು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಇವತ್ತೇ ಆ ಬುಕ್ಕನ್ನು ಇಟ್ಕೊಂಡು ಮುಗಿಸ್ಬೇಕು, ಸರಿನಾ? ಸೊ ಇದರಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ಲಿಕೇಶನ್ಸ್ ಅನ್ನೋದು ಬೇಡವೇ ಬೇಡ. ಡನ್. ಸೊ ಇದರಲ್ಲಿ ಹಾಗಿದ್ರೆ ನಾವು ಕರ್ನಾಟಕ ಜಿಯೋಗ್ರಫಿ ಹಾಗೆ ಕರ್ನಾಟಕ ಒಂದು ಹಿಸ್ಟ್ರಿ ಅಂತ ನೋಡ್ಬೇಕಾದ್ರೆ ನನಗೆ ಮೇಜರ್ ನೋಡ್ತಕ್ಕಂಥ ನಾನು ಇವಾಗ ಸಿಲೆಬಸ್. ಸೊ ಯಾವ್ಯಾವ ಒಂದು ಸಿಲೆಬಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಮೇಜರ್ ಆಗಿರ್ತಕ್ಕಂಥ ಒಂದು ಸಿಲೆಬಸ್ ಇದು ಆ್ಯಕ್ಚುಲಿ ಬುಕ್ಕಲ್ಲಿ ನಿಮ್ಮ ಆಥರ್ ಬುಕ್ಕಲ್ಲಿ ಇರ್ತೀವಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿಲ್ಲ, ನಾನು ಮಾಡ್ಕೊಂಡಿದ್ದೀನಿ. ಯಾಕೆ? ಒಂದು, ನಿಮಗೆ ನಾನು ಸಿಲೆಬಸ್ಸಲ್ಲಿ ಏನೂ ಸ್ಕಿಪ್ ಮಾಡಿಲ್ಲ. ಸೊ ಸಿಲೆಬಸ್ ಸರ್ ಕಂಪ್ಲೀಟ್ ಮಾಡಿದರೆ ನನ್ನ ಕಾನ್ಫಿಡೆನ್ಸ್ ಬರುತ್ತೆ, ಒಂದನೇದು. ಆ್ಯಂಡ್ ಎರಡನೇದು, ನಿಮಗೆ ಯಾವ ಸಿಲೆಬಸ್ ಯಾವ ಡೈನೆಸ್ಟಿ ಬರ್ತಾ ಹೋಗುತ್ತೆ ನಿಮಗೆ ಇಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಮೊದಲನೇ ಬರ್ತಕ್ಕಂಥದ್ದು ನಾನು ಕರ್ನಾಟಕ ಇಷ್ಟನ್ನು ನಾವು ನನ್ನ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಅಥವಾ ನನ್ನ ಒಂದು ಕ್ಲಾಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾನು ಕರ್ನಾಟಕವನ್ನು ಪ್ರಾಚೀನ ಕರ್ನಾಟಕ, ಮಧ್ಯಕಾಲೀನ ಕರ್ನಾಟಕ ಮತ್ತು ಆಧುನಿಕ ಕರ್ನಾಟಕ ಅಂತ ಏನು ಮಾಡಿದ್ದೀವಿ, ಡಿವೈಡ್ ಮಾಡ್ಕೊಂಡಿದ್ದೀವಿ. ಸರಿ. ಸೊ ಹಾಗಿದ್ರೆ ಈ ಒಂದು ಪ್ರಾಚೀನ ಕರ್ನಾಟಕದಲ್ಲಿ ಯಾವುದೆಲ್ಲ ಬರ್ತಾ ಹೋಗುತ್ತೆ? ಮೊದಲನೇ ಬರ್ತಕ್ಕಂಥ ಪ್ರಾಚೀನ ಒಂದು ಕರ್ನಾಟಕದ ಇತಿಹಾಸ, ಅಥವಾ ನಾವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾ ಹೋಗ್ತೀವಿ. ಈ ಪ್ರೀ ಹಿಸ್ಟಾರಿಕ್ ಪೀರಿಯಡ್ನ ನಾನು ಏನ್ಷಿಯಂಟ್ ಹಿಸ್ಟ್ರಿ ಮಾಡಬೇಕಾದ್ರೆ ಅಲ್ಲಿ ಕರ್ನಾಟಕದ ಪರವಾಗಿ ಕವರ್ ಮಾಡ್ತೀನಿ, ಇಲ್ಲಿ ಬೇಡ. ನಂತರದಲ್ಲಿ ಬರ್ತಕ್ಕಂಥ ಕರ್ನಾಟಕದ ಆಳಿರತಕ್ಕಂಥ ನಂದರು ಮತ್ತು ಮೌರ್ಯರು ಅಂತ ಕರೀತಾ ಹೋಗ್ತೀವಿ. ಕರ್ನಾಟಕವನ್ನು ನಂದರು ಮತ್ತು ಮೌರ್ಯ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ ಬರ್ತಕ್ಕಂಥ ಶಾತವಾಹನ ಅಂತ ಕರೀತಾ ಹೋಗ್ತೀವಿ. ಈ ಮೂರು ಕೂಡ ಅಷ್ಟೇ, ನಂದ, ಮೌರ್ಯ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಮತ್ತು ಶಾತವಾಹನಸ್, ಇವು ಯಾರೂ ಕೂಡ ಕರ್ನಾಟಕ ಇತಿಹಾಸಕ್ಕೆ ನೇರವಾಗಿ ಇಂಪ್ಯಾಕ್ಟ್ ಮಾಡಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಏನು ಮಾಡಿದಾರಲ್ಲಿ ಇಂಪ್ಯಾಕ್ಟ್ನ ಮಾಡಿರ್ತಕ್ಕಂಥದ್ದು. ಸಣ್ಣ ಹಾಗೆ ನೇರವಾಗಿ ಇಂಪ್ಯಾಕ್ಟ್ ಮಾಡಿರ್ತಕ್ಕಂಥ ಸಾಮ್ರಾಜ್ಯಗಳು ಯಾವುದ್ಯಾವುದು? ಮೊದಲನೇ ಬರ್ತಕ್ಕಂಥ ನಮ್ಮ ಬನವಾಸಿಯ ಕದಂಬರು, ನಂತರದಲ್ಲಿ ತಲಕಾಡಿನ ಗಂಗರು, ನಂತರದಲ್ಲಿ ಬಾದಾಮಿಯ ಚಾಲುಕ್ಯರು, ನಂತರದಲ್ಲಿ ಮಾನ್ಯಕೇಟದ ಒಂದು ರಾಷ್ಟ್ರಕೂಟರು, ನಂತರದಲ್ಲಿ ಕಲ್ಯಾಣಿಯ ಚಾಲುಕ್ಯರು, ನಂತರದಲ್ಲಿ ದ್ವಾರ ಸಮುದ್ರದ ಒಂದು ಹೊಯ್ಸಳರು. ಇಲ್ಲೇ ಪ್ರೈಮರಿ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಇಲ್ಲೇ ಬಂದೋಯ್ತು, ಏನಿಲ್ಲ ಸಿಂಪಲ್. ಇದೇ ಡೈನೆಸ್ಟಿಸ್ ಏನು ಮಾಡ್ತಾ ಹೋಗ್ತಾನೆ, ಕ್ರಾನಾಲಜಿಕಲ್ ಆರ್ಡರ್ ಕೇಳ್ತಾ ಹೋಗ್ತಾನೆ, ಯಾರೆಲ್ಲ ಫಸ್ಟ್ ಬಂದರು ಯಾರೆಲ್ಲ ಲಾಸ್ಟ್ ಬಂದರು ಅಂತೇಳಿ. ಆ ರೀತಿ ಒಂದು ಕ್ರಾನಾಲಜಿಕಲ್ ಆರ್ಡರ್ ಕೇಳಿದಾಗ ನನಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ನೋಡ್ಕೋಬೇಕಾಗತ್ತೆ. ಮೊದಲು ಬಂದಿದ್ದಾರು ಬನವಾಸಿಯ ಕದಂಬರು, ನಂತರ ಬಂದಿದ್ದು ತಲಕಾಡಿನ ಗಂಗರು, ನಂತರದಲ್ಲಿ ಬಾದಾಮಿಯ ಚಾಲುಕ್ಯರು, ನಂತರದಲ್ಲಿ ಮಾನ್ಯಕೇಟದ ರಾಷ್ಟ್ರಕೂಟರು, ನಂತರದಲ್ಲಿ ಕಲ್ಯಾಣಿಯ ಚಾಲುಕ್ಯರು, ನಂತರದಲ್ಲಿ ದ್ವಾರ ಸಮುದ್ರದ ಒಂದು ಹೊಯ್ಸಳರು. ಇವರಷ್ಟು ಕೂಡ ಪ್ರಾಚೀನ ಕರ್ನಾಟಕ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿಯಾಗಿ ನಾನು ಮಧ್ಯಕಾಲೀನ ಒಂದು ಕರ್ನಾಟಕ ಇತಿಹಾಸ ಅಂತ ಕರಿತೀನಿ. ಇಲ್ಲಿ ಬರ್ತಕ್ಕಂಥದ್ದು ವಿಜಯನಗರ ಒಂದು ಸಂಸ್ಥಾನ. ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಬಹಮನಿ ಸುಲ್ತಾನ್ಸ್ ಆ್ಯಂಡ್ ಥರ್ಡ್ ಒನ್ ಇಸ್ ಅಬೌಟ್ ದ ಮೈಸೂರು ಸಂಸ್ಥಾನ. ಅದು ಎಲ್ಲಿವರೆಗೆ ಅಂತಂದರೆ ಮೈಸೂರು ಸಂಸ್ಥಾನ 1799, 1799, 4ನೇ ಆಂಗ್ಲೋ ಮೈಸೂರು ಕದನ ಆಗವರ ತನಕನೂ ಕೂಡ ನಾವು ಆದಷ್ಟು ಕೂಡ ಮಧ್ಯಕಾಲ ಇತಿಹಾಸದಲ್ಲಿ ನೋಡ್ತಕ್ಕಂಥದ್ದು. ಈ ಒಂದು ಆದಮೇಲೆ 1719 ಆದಮೇಲೆ ಏನು ಬರ್ತಾ ಹೋಗುತ್ತಲ್ಲ, ಅದನ್ನೇನು ಮಾಡ್ತೀವಿ ನಾವು ಮೈಸೂರು ಸಂಸ್ಥಾನ ಭಾಗ 2 ಆಧುನಿಕ ಒಂದು ಕರ್ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಮಾಡರ್ನ್ ಹಿಸ್ಟ್ರಿನಲ್ಲಿ ಇಲ್ಲಿ ನೋಡ್ತಕ್ಕಂಥ ಯೂನಿಫಿಕೇಶನ್ ಆಫ್ ಕರ್ನಾಟಕ, ಅದೇ ರೀತಿಯಾಗಿ ನ್ಯಾಷನಲ್ ಒಂದು ಮೂಮೆಂಟ್ಸ್ ಅಥವಾ ನ್ಯಾಷನಲ್ ಒಂದು ರಾಷ್ಟ್ರೀಯ ಒಂದು ಚಳುವಳಿಗಳು ಭಾರತದ ರಾಷ್ಟ್ರೀಯ ಚಳುವಳಿ ವಿತ್ ರೆಸ್ಪೆಕ್ಟ್ ದ ಕರ್ನಾಟಕ. ಭಾರತದ ಒಂದು ರಾಷ್ಟ್ರ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಒಂದು ಕೊಡುಗೆಗಳು. ಅಂದರೆ ಈಗ ಭಾರತದಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಅಸಹಕಾರ ಚಳುವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡ್ತಿದ್ರೆ ಕರ್ನಾಟಕ ಯಾವ ರೀತಿ ಪಾರ್ಟಿಸಿಪೇಷನ್ ಮಾಡಿತ್ತು. ಸಾಲ್ಟ್ ಸತ್ಯಾಗ್ರಹದಲ್ಲಿ ಕರ್ನಾಟಕ ತನ್ನ ರೋಲ್ನ ಯಾವ ರೀತಿ ಪಾರ್ಟಿಸಿಪೇಷನ್ ಮಾಡ್ತಾ ಹೋಯಿತು. ಇಲ್ಲಿ ಕ್ವಶನ್ಸ್ಗಳೇನು ಮಾಡ್ತಾ ಹೋಗ್ತಾನೆ ಜಾಸ್ತಿ ಕೇಳ್ತಕ್ಕಂಥದ್ದು. ನಡುವೆ ಸಣ್ಣ ಪುಟ್ಟ ಟಾಪಿಕ್ ಬರ್ತಾ ಹೋಗುತ್ತೆ, ಅದನ್ನು ಕೂಡ ಏನು ಮಾಡ್ತಾ ಹೋಗ್ತೀವಿ ನಾವಿಲ್ಲಿ ಇವತ್ತಿನ ಒಂದು ಕ್ಲಾಸಲ್ಲಿ ಕವರ್ ಮಾಡ್ತಾ ಹೋಗೋಣ. ಓಕೆ, ಇದಿಷ್ಟು ಕೂಡ ನಮ್ಮ ಕರ್ನಾಟಕ ಇತಿಹಾಸದ ಒಂದು ನಾವು ಸಿಲೆಬಸ್ ಕಾಪಿ ಅಂತ ಏನು ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ನಂತರದಲ್ಲಿ ಬರ್ತಕ್ಕಂಥದ್ದು. ಧನ್ಯವಾದಗಳು.